ಹಾಗಾದ್ರೆ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಏನೆಲ್ಲ ಅಲಿಗೇಷನ್ಸ್ ಇದೆ ಅನ್ನೋದನ್ನ ನಾವು ಒಂದ್ಸರಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತ ಆರೋಪಗಳು ಏನು ಅನ್ನೋದಾದ್ರೆ, PSI ಪರಶುರಾಮ್ ಅವ್ರಿಗೆ ಸಾಕಷ್ಟು ಬಾರಿ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಕೇವಲ ಒಂದು ಬಾರಿ ಎರಡು ಬಾರಿ ಅಲ್ಲ, ಪದೇ ಪದೇ ಅವರಿಗೆ ಹಣ ಕೊಡು ಅಂತ ಬೇಡಿಕೆ ಇಡ್ತಾ ಇದ್ರು ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರು 30 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಗಂಭೀರವಾದಂಥ ಆರೋಪ ಈಗ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬರೋಬ್ಬರಿ 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅಂತ 7 ತಿಂಗಳ ಹಿಂದೆಯಷ್ಟೇ ಇದೇ 30 ಲಕ್ಷ ರೂಪಾಯಿಯನ್ನ ಕೊಟ್ಟೆ ಪೋಸ್ಟಿಂಗ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 30 ಲಕ್ಷ ರೂಪಾಯಿ ಕೊಟ್ಟೆ ಇವರು ಪೋಸ್ಟಿಂಗ್ ಮಾಡ್ಕೊಂಡಿದ್ರು. ಈಗ ಮತ್ತೆ 30 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ 7 ತಿಂಗಳ ಅಂತರದಲ್ಲಿ ಮತ್ತೆ 30 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರವಾಗಿ ನಿರಂತರವಾಗಿ PSI ಪರಶುರಾಮ್ಗೆ ಕಿರುಕುಳ ಕೊಟ್ಟಿದ್ರು. ಕೇವಲ ದುಡ್ಡಿನ ವಿಚಾರ ಅಲ್ಲ, ದುಡ್ಡು ಕೊಡು ಅಂತ ನಿರಂತರವಾಗಿ ಕಿರುಕುಳ ಮಾಡಿದ್ರು ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಗೆ ಅನ್ಯಾಯವಾಗಿದ್ರು ಕೂಡ ಪೊಲೀಸ್ ಇಲಾಖೆ ಅವರ ಪರವಾಗಿ ನಿಲ್ತಾ ಇಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಪೊಲೀಸ್ ಇಲಾಖೆಯಿಂದನೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ, ಅರ್ಥಾತ್ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರ. ಒಬ್ಬ ಪೊಲೀಸ್ನ ಸಾವಿಗೆ ಪೊಲೀಸರಿಂದಲೇ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಪಾಡೇನು ಅನ್ನುವಂತಹ ಪ್ರಶ್ನೆ ಈಗ ಜನರಲ್ಲಿ ಚರ್ಚಿತ ವಿಚಾರ. ಇದರ ಜೊತೆಗೆ ಪರಶುರಾಮ್ ಸಾವಿನ ವಿಚಾರದಲ್ಲಿ ಪರಶುರಾಮ್ ಬೆನ್ನಿಗೆ ನಿಲ್ಲಬೇಕಾಗಿದ್ದಂತಹ, ನ್ಯಾಯ ಕೊಡಿಸಬೇಕಾಗಿದ್ದಂತಹ ಪೊಲೀಸರು ಪರಶುರಾಮ್ ಬದಲಿಗೆ ಶಾಸಕರ ಬೆನ್ನಿಗೆ ನಿಂತ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಅದು ನಿಜ ಅಂತ ಆದರೆ ಯಾಕೆ ಅಷ್ಟೊಂದು ಒತ್ತಡ, ಯಾವ ಕಾರಣಕ್ಕಾಗಿ ಪೊಲೀಸರ ಮೇಲೆ ಅನ್ನುವಂತಹ ಪ್ರಶ್ನೆಯೂ ಕೂಡ, ಏನು ಮರೆಮಾಚೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಜಾತಿಯ ಕಾರಣಕ್ಕೆ ಪರಶುರಾಮ್ ಅವರನ್ನ ಈ ರೀತಿ ನಿಯಮಬಾಹಿರವಾಗಿ ವರ್ಗಾವಣೆ ಮಾಡುವಂಥದ್ದು ಅಥವಾ ಆ ಸ್ಟೇಷನ್ ಇಂದ ತೆಗೆದು ಹಾಕುವಂತಹ ಕೆಲಸ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಜಾತಿ ಮತ್ತು ಹಣಕ್ಕಾಗಿ ಜೀವ ತೆಗೆದಿದ್ರ ಅನ್ನುವಂತಹ ವಿಚಾರವೂ ಕೂಡ ಸ್ವತಃ ಪತ್ನಿ ಅಂದರೆ PSI ಪರಶುರಾಮ್ ಅವರ ಪತ್ನಿ ಈ ವಿಚಾರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ PSI ಅನುಮಾನಾಸ್ಪದ ಸಾವಿನ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್. ಶಾಸಕ ಚೆನ್ನಾರೆಡ್ಡಿ ಹಾಗೂ ಶಾಸಕರ ಮಗ ಎಸ್ಕೇಪ್. FIR ದಾಖಲಾಗ್ತಾ ಇದ್ದಂತೆ ಅಪ್ಪ ಮಗ ನಾಪತ್ತೆಯಾಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಪ್ಪ ಮಗ ಎಸ್ಕೇಪ್ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಂಧನ ಭೀತಿಯಿಂದ ಇಬ್ರು ಪರಾರಿ ಆಗ್ಬಿಟ್ರ. FIR ಆಗಿದೆ A1 ಶಾಸಕರು, A2 ಶಾಸಕರ ಮಗ. ಈಗ ಇವರಿಬ್ಬರೂ ಕೂಡ FIR ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಸದ್ಯಕ್ಕೆ ಈ ವಿಚಾರಗಳು ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ತಮ್ಮ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪಗಳ ಬಗ್ಗೆ ಸ್ವತಃ ಶಾಸಕರು ಸ್ಪಷ್ಟನೆಯನ್ನ ನೀಡಬೇಕಾಗಿತ್ತು, ಸ್ಥಳಕ್ಕೆ ಬರಬೇಕಾಗಿತ್ತು. ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಆದರೆ ಈವರೆಗೂ ಸ್ಥಳಕ್ಕೂ ಬರಲಿಲ್ಲ, ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಈಗ ನಾಪತ್ತೆಯಾಗಿದ್ದಾರೆ ಶಾಸಕರು ಮತ್ತು ಶಾಸಕರ ಮಗ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಈ ಸಾವಿನ ಹಿಂದೆ ಇರುವಂತಹ ಅನುಮಾನಗಳೇನು, ವರ್ಗಾವಣೆ ದಂಧೆ ಅನ್ನುವಂತಹ ಭೂತ ಈ ರೀತಿಯ ಸಾವಿಗೆ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ. ಸ್ವತಃ ಈಗ ಮೃತ PSI ಪತ್ನಿಯೇ ಇಷ್ಟೆಲ್ಲ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ವಿಚಾರ, ಪೊಲೀಸ್ ಇಲಾಖೆ ಎಸ್ಪೆಷಲಿ SP ಅವರು ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಈ ಕ್ಷಣದವರೆಗೂ? FIR ಕಾಟಾಚಾರಿಗೆ FIR ಮಾಡಿಬಿಟ್ರೆ ಆಯ್ತಾ? ಮುಂದೇನು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಮೃತ PSI ಪರಶುರಾಮ್ ಯಾರು, ಇವರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ. ಇವರ ಹಿನ್ನೆಲೆ ಮತ್ತು ಇವರು ಸೇವೆಗೆ ಹಾಜರಾದಂತಹ ಇಸುವಿ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲದಾಗಿ PSI ಪರಶುರಾಮ್ ಅವರು
ಕೊಪ್ಪಳದ ಸೋಮನಾಳದವರು, ಕಾರಟಗಿ ಹತ್ರ ಇರುವಂತಹ ಸೋಮನಾಳ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು. ಕಳೆದ 2017ರಲ್ಲಿ ಇವರು PSI ಪರೀಕ್ಷೆಯನ್ನ ಬರೆದು ಆ PSI ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ 2017ರಲ್ಲಿ. ಅದಾದ ನಂತರ ಯಾದಗಿರಿಯ ಶಹಾಪುರದಲ್ಲಿ ಇವರ ಪ್ರೊಬೇಷನರಿ ಪೀರಿಯಡ್ ಆರಂಭ ಆಗುತ್ತೆ. ಪ್ರೊಬೇಷನರಿ ಆಗ್ತಾರೆ. ಯಾದಗಿರಿಯ ಶಹಾಪುರದಿಂದ ಇವರು ಕರ್ತವ್ಯವನ್ನ ಆರಂಭಿಸ್ತಾರೆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ. ಅದಾದ ನಂತರ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸ್ತಾರೆ. 2017ರ PSI ಎಕ್ಸಾಮ್ ಅನ್ನ ಪಾಸ್ ಆಗಿ ತದನಂತರ ಶಾಪುರದಲ್ಲಿ ಪ್ರೊಬೇಷನರಿ ಆರಂಭ ಆಗಿ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಯಾದಗಿರಿಯಲ್ಲಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ PSI ಆಗಿ ಇವರ ಕರ್ತವ್ಯ ಮುಂದುವರಿಯುತ್ತೆ. ಅದಾದ ನಂತರ ಅಂದ್ರೆ 2023ರಲ್ಲಿ ಯಾದಗಿರಿಯಲ್ಲಿ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿಗೆ ಇವರು 2023 ಅಂದ್ರೆ ಕಳೆದ ವರ್ಷ ಇವರು ಯಾದಗಿರಿಗೆ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿ ನಗರ ಠಾಣೆಗೆ ಕೇವಲ 7 ತಿಂಗಳ ಹಿಂದೆಯಷ್ಟೇ ಇವರು ಬರ್ತಾರೆ. 7 ತಿಂಗಳ ಹಿಂದೆ ಇವರು ಯಾದಗಿರಿ ನಗರ ಠಾಣೆಗೆ ಬರ್ತಾರೆ. ನಗರ ಠಾಣೆಯ ಪೋಸ್ಟಿಂಗ್ಗೆ ಬರೋಬ್ಬರಿ 30 ಲಕ್ಷ ರೂಪಾಯಿಯನ್ನ ಇವರು ಕೊಟ್ಟಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಗರ ಠಾಣೆಗೆ ಪೋಸ್ಟಿಂಗ್ ಆಗೋದಕ್ಕೆ ಇವರು ಕೊಟ್ಟಂತ ಅಮೌಂಟ್ 30 ಲಕ್ಷ ರೂಪಾಯಿ. 30 ಲಕ್ಷ ರೂಪಾಯಿಯನ್ನ ಕೊಟ್ಟು ಇವರು ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಅವರ ಧರ್ಮಪತ್ನಿಯು ಕೂಡ ಈಗಾಗಲೇ ಹೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೆ ಇದೇ ಠಾಣೆಯಲ್ಲಿ ಮುಂದುವರಿಯುವಂತಹದ್ದು ಅವರ ಬಯಕೆ ಆಗಿರುತ್ತೆ. ಅಂದ್ರೆ ಇದೇ ಠಾಣೆಯಲ್ಲಿ ಕೆಲಸ ಮುಂದುವರಿಸಬೇಕು ಅಂತ. ಯಾಕಂದ್ರೆ ಇವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಆದರೆ ಆ ಟ್ರಾನ್ಸ್ಫರ್ ಅವರಿಗೆ ಬೇಕಾಗಿರೋದಿಲ್ಲ. ಇದೇ ನಗರ ಠಾಣೆಯಲ್ಲಿ ಇವರು ಕರ್ತವ್ಯವನ್ನ ಮುಂದುವರಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಅಗೇನ್ ಇಲ್ಲಿ ಆ ದಂಧೆಯ ಛಾಯೆ ಆವರಿಸುತ್ತೆ. ನಗರ ಠಾಣೆಯಲ್ಲಿ ಇವರು ಮುಂದುವರಿಬೇಕು ಅಂತಂದ್ರೆ ಮತ್ತೆ 30 ಲಕ್ಷ ರೂಪಾಯಿಯನ್ನ ಕೊಡಬೇಕು, ಅಂದ್ರೆ ಮಾತ್ರ ನೀವಿಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಶಾಸಕ ಚೆನ್ನಾರೆಡ್ಡಿ ಅವರು ಮತ್ತೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನೀವಿಲ್ಲಿ ಮುಂದುವರಿಬಹುದು, ಇಲ್ಲ ಅಂತಂದ್ರೆ ನೀವು ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿ ಅಂತ ಮಾತಾಡಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ರೂಲ್ಸ್ ಪ್ರಕಾರ ಇವರನ್ನ ವರ್ಗಾವಣೆ ಮಾಡಲಿಲ್ಲ, ಬೇಕು ಅಂತಾನೆ ಇವರನ್ನ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ವರ್ಗಾವಣೆ ದಂಧೆಗೆ ಬೇಸತ್ತು, ಈ ರೀತಿಯ ದಂಧೆಗೆ ಬೇಸತ್ತು PSI ಪರಶುರಾಮ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪತಿಯನ್ನ ಕಳೆದುಕೊಂಡು ಪತ್ನಿ ಗರ್ಭಿಣಿ ಶ್ವೇತಾ ಅವರು ಈಗಾಗಲೇ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ.